ಹೆಡ್ ಸ್ಟಿಲ್ ಇಟ್ಕೋ, ತಲೆ ಪಕ್ಷ ಆಡು ಅಂತ ಇರ್ತಾರೆ ಕೂತ್ಕೊಳ್ಳೋ. ತಲೆ ಪಕ್ಷ ಆಡಿದ್ರೆ ಬಾಲ್ ಯಾರು ನೋಡೋಣ. ತಲೆ ಎಷ್ಟು ಸ್ಟಿಲ್ ಆಗಿರುತ್ತೆ, ಕಣ್ಣು ಮಾತ್ರ ಮೂವ್ ಆಗ್ತಾ ಇರ್ಬೇಕು. ಹಿಂಗೆ ಕಣ್ಣು ಮಾತ್ರ, ಹೆಡ್ ಎಷ್ಟು ಸ್ಟಿಲ್ ಆಗಿರುತ್ತೆ, ಎಷ್ಟು ಮಿನಿಮಲ್ ಮೂಮೆಂಟ್ ಅಷ್ಟು ಒಳ್ಳೆಯದು. ಜೋರ ಹೊಡೆಯೋವಾಗಲೂ ಅಷ್ಟೇ, ಡಿಫೆನ್ಸ್ ಆಡೋವಾಗ್ಲೂ ಅಷ್ಟೇ. ನಾನು ಹಿಂಗಿದ್ದೀನಿ, ಹಿಂಗೆ ರೆಡಿ ಆಗ್ತೀನಿ, ಇಷ್ಟೇ ಮೂಮೆಂಟು ತಲೆ, ಇಷ್ಟೇ ಮೂಮೆಂಟ್. ಹಿಂಗೆ ನೋಡಿದ್ರೆ ಹಿಂಗೆ ಅನ್ನೋಕ್ಕಾಗೋದಿಲ್ಲ. ತಲೆ ಸ್ವಲ್ಪ ಮೇಲೆ ಕೆಳಗಡೆ ಆಯಿತು ಅಂತ ನೀವು ಬಾಲ್ ಮಿಸ್ ಆಗುತ್ತೆ. ಒಂದು ಸೆಕೆಂಡ್ ಥಿಂಗ್, ಇನ್ನು ಹೊಡೆಯೋ ಟೈಮಲ್ಲಿ ಹೆಡ್ ಎಷ್ಟು ಸ್ಟಿಲ್ ಆಗಿರುತ್ತೋ ವಿಷನ್ ಅಷ್ಟು ಚೆನ್ನಾಗಿರೋದು. ಬಾಲ್ನ ಕೊನೆ ತನಕ ನೋಡು ಅಂತಂದ್ರೆ ಅರ್ಥ ನಾನು ಹಿಂಗೆ ಔಟ್ಸೈಡ್ ಹಿಂಗೆ ಬಿಟ್ಟು ಹಿಂಗೆ ಬಿಡೋದು. ಅದು ಹೋದ್ಮೇಲೆ ನಾನು ಪಾಸ್ ಆದ್ಮೇಲೆ ನಾನು ನೋಡೋಕೆ ಹೋಗೋದೇ ಇಲ್ಲ. ನಾನು ಹೊಡೆದಾದ್ಮೇಲೆ ನಾನು ನೋಡೋಕೆ ಹೋಗೋದೇ ಇಲ್ಲ. ನಾನು ಹೊಡೆಯೋ ತನಕ ಅಷ್ಟೇ ನನ್ನ ಕೆಲಸ. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಬಾಲ್ ಪಾತ್ನ ಫಾಲೋ ಮಾಡ್ತಾರೆ ಅಷ್ಟೇ. ತಲೆ ಹಿಂಗೆ ಇರುತ್ತೆ. ತಲೆ ಮೂಮೆಂಟು ಎಷ್ಟು ಮಿನಿಮಲ್ ಇರುತ್ತೋ ಅಷ್ಟು ಒಳ್ಳೇದು. ಅದಕ್ಕೆ ಕನೆಕ್ಷನ್ ಇದೆ. ಬ್ಯಾಟ್ನ ಎಷ್ಟು ದೂರ ತಳ್ಳಿದ್ರೆ ತಲೆ ಹಾಕ್ಬಿಡುತ್ತೆ, ಎಷ್ಟು ಒಕ್ಲತ್ರ ಇಟ್ಕೋತೀವಿ ತಲೆ ಅಷ್ಟು ಸ್ಟಿಲ್ ಆಗಿರುತ್ತೆ. ನಾನು ಜೋರಾಗಿ ಹೊಡಿ ಅಂತ ಹೇಳ್ತಾ ಇದ್ದೀನಿ. ಹಂಗೆ ಹೇಳ್ದಾದ್ರೆ ನಾವು ಕೈ ಗಟ್ಟಿ ಇಟ್ಕೋಬೇಕು. ಹೊಡೆದೆ ಬಾಲ್ ಮೇಲೆ ದ್ವೇಷ ಇರೋ ಥರ ಬಾಲ್ನ ನೋಡೋದು ಬಿಡಲ್ಲ. ಆ ಬಾಲ್ ನಾನು ಎಷ್ಟೊಂದು ಜನ ಬೀಟನ್ನು ಹಾಕ್ತಾನೆ ಇರ್ತಾರೆ ಬಾಲ್ನ ನೋಡೋದು. ಯಾಕೆಂದರೆ ಬಾಡಿ ಪೊಸಿಷನ್ ಕರೆಕ್ಟಾಗಿ ಬರುತ್ತೆ, ಕಣ್ಣಲ್ಲಿ ಬಾಲೇ ನೋಡಿರೋಲ್ಲ. ಇದು ನಿಮಗೆ ರಿವರ್ಸಲ್ಲಿ ಬರೋದು. ಎಷ್ಟು ಸಿಮ್ಯುಲೇಷನ್ ಮಾಡ್ತೀವೋ ಅಷ್ಟು ಒಳ್ಳೇದು. ಎಷ್ಟು ಹೆಡ್ಸ್ಲಿ ಇಟ್ಕೊಂಡು ಬಾಲ್ ಪಾತ್ನ ಫಾಲೋ ಮಾಡ್ತೀವಿ ಅಷ್ಟು ಒಳ್ಳೇದು. ಅಂದರೆ ನಾನು ಇಲ್ಲೇ ಇದ್ದೀನಿ, ನಾನು ಹಿಂಗನ್ನಲ್ಲ ಹಿಂಗೆ ಇದ್ದೀನಿ, 2 ಕಣ್ಣಿಂದ ಹಿಂಗೆ ಟ್ರೈ ಮಾಡ್ತೀನಿ. ಅಂದರೆ ಡಬಲ್ ಎಕ್ಸ್ ಚಾನ್ಸು ಕೆಲಸರಿ ಈಗ ಇಟ್ಕೊಂಡು ನೋಡ್ತಾ ಇರ್ತೀನಿ. ಏನೇ ಆದರೂ ನಾನು ಈ ಫ್ಲೆಕ್ಸ್ ಮಾಡಿ ಹತ್ರ ಇಟ್ಕೊಂಡಿರ್ತೀನಲ್ಲ, ಅಲ್ಲಾಡೋದಿಲ್ಲ, ತಲೆ ಅಲ್ಲಾಡೋದಿಲ್ಲ. ತಲೆ ಹೆವಿಯೆಸ್ಟ್ ಪಾರ್ಟ್ ಬಾಡಿನಲ್ಲಿ, ಅದು ಬಿತ್ತು ಅಂತಂದ್ರೆ ಎಲ್ಲ ಬೀಳುತ್ತೆ. ಎಸ್ಪೆಷಲಿ ಜೋರಾಗಿ ಹೊಡೆಯೋಕೆ ಹೋದಾಗ. ಸೊ ಯಾರೇ ಆಗಲಿ ಹೇಳ್ತು ಅಂತಂದರೆ ತಲೆ ತಗ್ಸಾಡೋ ಅಂದ್ರೆ ಅರ್ಥ ಏನು ಅಂತಂದರೆ ಕೆಳಗಾಡೋ ಅಂತ ಅಷ್ಟೇ. ತಲೆ ತಗ್ಸಾಡಿ ಅಂತಲ್ಲ, ಬಾಲ್ ಅಪೇಸ ಬಂದು ತಲೆ ತಗ್ಸಿಬೇಕು. ನಾನಿಲ್ಲ ಹೀಗೆ ಅದೀನಿ, ನೋಡ್ತಾ ಇದ್ದೀನಿ, ಬಾಕ್ಸರ್ ಥರ ಹೊಡೆದೆ. ಟೆಕ್ಸ್ಟ್ ಇಟ್ಕೊಂಡೆ ಪಾಕ್ ಪಿಕ್ ಮಾಡಿ. ಪೊಸಿಷನ್ ಎಷ್ಟು ಇಂಪಾರ್ಟೆಂಟ್